ಗುಡ್ ಮಾರ್ನಿಂಗ್ ರೀ. ಚಲೋ ನಿದ್ದೆ ಆಯ್ತು. ಇವತ್ತು ಮೇನ್ ಲಘು ಮಕ್ಕೊಂಡಿದ್ದೆ 10 ಗಂಟೆ ಅಂದರೆ. ನನ್ನ ಮಗಳು ಅನ್ನ ರಸ ಮಾಡೋದು. ಸೊ ಅನ್ನ ರಸ ಚಟ್ನಿ ಮಾಡ್ತೀವಿ. ಇಲ್ಲಿ ಅನ್ನ ಕುಕ್ಕರ್ಗೆ ಇಟ್ಟಿನಿ. ಇದು ಚಟ್ನಿ ಶೇಂಗಾ ಫ್ರೈ ಇದು ಹುರ್ಕೊಳ್ಳೋಕೆ ಎಣ್ಣೆ ಆಮೇಲೆ ರಸಮ್ ಸರ್ಬಾಗೆ 2 ಟೊಮ್ಯಾಟೊ, ಆಮೇಲೆ 1 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದಿಷ್ಟು ಅಲ್ಲ, ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕೋಬೇಕು. ಮತ್ತು ಪುದೀನ ಹಾಕೋತೀನಿ. ಇದು ಸಲಾಡ್ ಸಲುವಾಗಿ ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ಇದನ್ನು ಹೆರ್ಚೋದೆಲ್ಲ ಅಟ್ ಎ ಟೈಮ್ ಹೆರಿಸ್ತೀನಿ. ಹಾಗೆ ಚಟ್ನಿಗೂ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಆ ಕಡೆ ಮಿಕ್ಸರು ಇದು ಚಟ್ನಿಗೆ ಮತ್ತು ರಸಮ್ ಇದಕ್ಕೆ ಎರಡಕ್ಕೂ ಹಾಕ್ಕೊಂಡು ಬರ್ತೇನೆ. ಇನ್ನು ನೋಡ್ರಿ ರಸಮ್ಗೆಲ್ಲ ಹೆಚ್ಚಿಟ್ಕೊಂಡಿದ್ದು ಚಟ್ನಿಗೆ ಕೊತ್ತಂಬರಿ ಹಾಕ್ತೀನಿ, ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಅಲ್ಲ, ಒಂದೆರಡು ಹೆಸರು ಬೆಳ್ಳುಳ್ಳಿ, ಉಳಿದೆಲ್ಲ ಇದಕ್ಕೆ ಹಾಕ್ತೇನೆ. ರಸಮ್ಗೆ ಫಸ್ಟ್ ಕೊತ್ತಂಬರಿ, ಕರಿಬೇವು, ಒಂದು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಅಲ್ಲ ಮ್ಯಾಲಿನ ಸೊಪ್ಪು ತೆಗೆದು ಸ್ವಲ್ಪ ಚೆನ್ನಾಗಿ ಹಚ್ಕೊಂಡೇನೆ. ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊ, ಒಂದು ಸ್ವಲ್ಪ ಪುಟಾಣಿ ಹಾಕ್ತಾನೆ. ಶೇಂಗಾ ಹುರ್ಕೊತಾರೆ, ಬಟ್ ಬಿಸಿ ಇರೋದು ಸ್ವಲ್ಪ ಆರಲಿಲ್ಲ ಅಷ್ಟೊಂದು ಮಿಕ್ಸರ್ ಹಾಕಷ್ಟು ವೇಸ್ಟ್ ಮಾಡ್ತೀವಿ. ಒಂದು ಸೈಡ್ ಕಡ್ಡಿನ ಹಂಚಿಟ್ಟೇನೆ, ಒಂದು ರಸಮ್ ಒಗ್ಗರಣೆ ಎಣ್ಣೆ ಹಾಕ್ತೀನಿ. ಇದೇ ಒಗ್ಗರಣೆನ ಸ್ವಲ್ಪ ಚಟ್ನಿಗೆ ಹಾಕ್ಬಿಡ್ತೇನೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಮೇಲೆ ಕರಿಬೇವು, ಮೆಂತ್ಯ ಪುಡಿ, ಆಮೇಲೆ ಒಂದಿಷ್ಟು ಕಡ್ಡಿಗೆ ಎಣ್ಣೆ ಹಾಕ್ತೀನಿ. ಕಟ್ಟಿನಿಟ್ಟು ಉಪ್ಪು ಹಾಕಿ ಇದಕ್ಕೆ ಜಾಸ್ತಿ ನೀರು ಹಾಕಿ ಗಟ್ಟಿನೇ ಇರಬೇಕು. ಚಟ್ನಿ ಮಿಕ್ಸರ್ ಹಾಕಿದ್ದಕ್ಕೆ ರಸಮ್ ಮಿಕ್ಸರ್ ಹಾಕಿದ್ದಕ್ಕೆ ಚಟ್ನಿಗೆ ಒಗ್ಗರಣೆ
ರೆಡಿ ಆಯಿತು. ಅದು ಪಡ್ಡು ಹಾಕೀನಿ ಸಣ್ಣ ಇದು ಮಿಕ್ಸರ್ ಹಾಕೊಂಡ್ಬಂದಿದ್ದು ಪೇಸ್ಟ್. ಇದು ನೋಡಿರಿ MTRದ ರಸಂ ಪುಡಿ ಮತ್ತು ಧನಿಯಾ ಪುಡಿ ಐತಿ. ಇದನ್ನು ಹಾಕ್ತಾರೆ ಎರಡು ಒಂದೊಂದು ಟೀ ಸ್ಪೂನ್ ಅಷ್ಟೇ. ಇದು MTR ರಸಂ ಪೌಡ್ರ್. ಇದು ನಮ್ಮ ಮನ್ಯಾಗ ಮಾಡಿದ ಧನಿಯಾ ಪುಡಿ ಇರ್ತೈತಿ. ಇದು ಸ್ವಲ್ಪ ಚಲೋ ಫ್ರೈ ಆದಮೇಲೆ ಚಲೋ ರಸಂ ಮಾಡಿದ್ರೆ ಆಮೇಲೆ ಇದು ಹುಂಚಿಕಾಯಿ ನೆಂದಿಟ್ಲ ಅವು ನೀರು ಚೆಲ್ಲಿ ಸ್ವಲ್ಪ ಕಿವುಚ್ಬೇಕು ಅಂದ್ರೆ ರಸ ಬಿಡ್ತೈತಿ ಮತ್ತು ಇನ್ನೂ ಹೆಚ್ಚಿದಾಗ್ತೈತಿ. ಈ ರಸಂ ಹುಳಿ ಹುಳಿ ಇದ್ರೂ ಚಲೋ ಅನ್ನಿಸ್ತೈತಿ. ಸ್ವಲ್ಪ ಪೆಪ್ಪರ್ ಹಾಕ್ತೇನೆ, ಪೆಪ್ಪರ್ ಪುಡಿ. ಇದು ನೋಡಿ ಸ್ವಲ್ಪ ಪೆಪ್ಪರ್. ಈ ಮೆಣಸು ಖಾಟ ಇದ್ರೂ ಚಲೋ ಅನ್ನಿಸ್ತೈತಿ. ಈಗ ಇದು ಮಿಕ್ಸರ್ ಸಾಚಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಹುಂಚಿಕಾಯಿ ಹುಳಿ ಎಲ್ಲನೂ ಹಾಕ್ಬಿಡ್ತೇನೆ. ಚಂದ ಒಂದು ಕುದಿ ಜಸ್ಟ್ ಹಿಂಗೆ ಬರುಗ್ ಬರಾಕ್ಬೇಕು ಅಂದ್ರೆ ಬಂದು ಮಾಡ್ಬೇಕು. ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ತೇನೆ. ಉಪ್ಪು ಹಾಕ್ಬೇಕು, ಉಪ್ಪು ಹಾಕಿಲ್ಲ ಇದಕ್ಕೆಲ್ಲ ಹಳ್ಳುಪ್ಪು ಚಲೋ ಇರ್ತೈತಿ. ಉಪ್ಪು ಹಾಕಿ ಮಾಡ್ತೀನಿ. ಹಾಗೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಆ್ಯಕ್ಚುಲಿ ಅವ್ರಿಗೆ ಬಿಸಿ ಇಷ್ಟ, ಬಟ್ ರವಿಗೆ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಅವರಿಗೆ ಕಾಲು ಮಾಡಿಸಿ ಮಾಡೋದು ಲೇಟ್ ಆಗ್ತೈತಿ. ಅದಕ್ಕೆ ಹಾಕಿ ಇಟ್ಕೊಳ್ತೇನೆ. ನೋಡಿ ಚಟ್ನಿಗೆ ಒಂದು ಸ್ವಲ್ಪ ಉಪ್ಪು ಮರ್ತಿದ್ದೆ ನಾನು ಕೂಡ ಉಪ್ಪು ಹಾಕಿದೆ. ಆಮೇಲೆ ನೀರು ಹಾಕಿ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ತರುವಾಗ ಬಾಕ್ಸ್ಗೆ ಹಾಕಿ ರವಿ ಆಫೀಸ್ಗೆ ಹೋಗ್ತೀನಿ. ಪರ್ಫೆಕ್ಟ್. ಆ್ಯಕ್ಚುಲಿ ಇಲ್ಲಿ ಜನ ಇದನ್ನು ಮಾಡಿ ಭಾಳ ನೀರು ಹಾಕ್ಬಿಡ್ತಾರೆ. ಫುಲ್ ನೀರು ಇರ್ತೈತಿ. ಒಂಥರ ಸಾರು ಥರ ಕಲಿಸ್ಕೊಂಡು ತಿಂತಾರೆ. ಬಟ್ ಡೈರೆಕ್ಟ್ ಇದ್ರೆ ಸಲಾಡು ಹೆಚ್ಚಿಟ್ಟಿನಿ. ಸಲಾಡು ಬಾಕ್ಸಿಗೆ ಹಾಕಿಬಿಡ್ತೀನಿ. ಶೋನ ಕ್ಯಾರೆಟ್ ಒಂದೇ ತಿಂತಾಳೆ. ಕ್ಯಾರೆಟ್ ಹಾಕ್ತೀನಿ ಫಸ್ಟು. ಇದು ರವಿಗೆ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಡಾಬರಿ ಸೌತೆಕಾಯಿ ಇಷ್ಟ ಆಗುತ್ತೆ. ಬರೀ ಸೌತೆಕಾಯಿ ತಿಂತಿದ್ದಾರೆ. ರವಿಗೆ ಶನಾಬಾಯಿ ರಾತ್ರಿ ಎಲ್ಲ ಬಾಕ್ಸ್ ಓದಿಟ್ಟಿರ್ತಾನೆ. ಎಲ್ಲ ಸಿಗೋದಿಲ್ಲ ಬೆಳಿಗ್ಗೆ. ಎಷ್ಟು ನನಗೆ
ಪ್ಲೇಸ್ ಮಾಡ್ಕೊತೀವಿ. ಇಲ್ಲ ಎಲ್ಲ ಮಿಕ್ಸ್ ಆಗ್ತಂತಂದು ಡಾಲಿ ಇಲ್ಲಿ ಈ ಕಡೆ ಹೋಗಿರ್ತಾನೆ, ಶಾನಾಗಿರಲಿ ಮಿಡಲ್ಲಿ ನಾಷ್ಟಾನೂ ಆಗಿತ್ತು. ಈ ರವಿದೆ ಸ್ವಲ್ಪ ಬಿಸಿ ಐತಿ, ಪ್ಯಾಕ್ ಮಾಡಲ್ಲ, ಅದು ಮತ್ತೆ ಆಗ್ಬಿಡ್ತೈತೆ, ಚಟ್ನಿ ಹಾರಿಸ್ತೈತಿ. ಆಗೈತೆ ರಸಮ್. ಇಷ್ಟು ಒಂದು ಕುದಿ ಬಂದರೆ ಸಾಕು. ಇದನ್ನು ಬಂದ್ ಮಾಡಿ ಸ್ವಲ್ಪ ಶಾಂಡ್ಗೆ ಕರಿತೇನೆ ಅವ್ರಿಗೆ. ಅನ್ನ ಮತ್ತು ರಸಮ್ ರೆಡಿ ಐತಿ. ಮಕ್ಕಳಿಗೆ ಅನ್ನ ರಸಮ್ ಸ್ವಲ್ಪ ಕಲಿಸಿ ನಾನು ರಸಮ್ ಇಟ್ಟು ಇಡ್ತೀನಿ. ಸ್ವಲ್ಪ ರಸಮ್ ಅನ್ನ ತೆಗೆದಿಡ್ತೀನಿ. ಇವನಿಷ್ಟು ಡಬ್ಬಿ ಒಳಗೆ ಹಾಕಿದ್ರೆ ನನ್ನ ಕೆಲಸ ಮುಗಿತೈತಿ. ನಾವು ವಾಕಿಂಗ ಸೈಕ್ಲಿಂಗ್ ಹೋಗ್ತೀನಿ. ಮತ್ತು ಇವತ್ತು ವುಮೆನ್ಸ್ ಡೇ ಇದು ಐತಿ, ಪ್ರೇಯರ್ ಐತಿ. ಸೊ 10 ಗಂಟೆ ಅಂದರೆ ಹೋಗಬೇಕು. ಬಂದಮೇಲೆ ಒಂದು ಸ್ವಲ್ಪ ಕಸ ಪರಿಶಿ ಬಟ್ಟೆ ಬಂಡೆ ಮಾಡಬೇಕು. ಇವತ್ತು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೋಬೇಕು. ಲೇಟ್ ಆದರೆ ಚಲೋ ಅನ್ಸಂಗಿಲ್ಲ. ಹಂಗೆ ಬರುವಾಗ ಸ್ವಲ್ಪ ಮಾರ್ಕೆಟ್ ಹೋಗಿ ಮತ್ತು ಅವು ಸಾಮಾನು ಬೇಕಾಗ್ಯಾವ ತೊಗೊಂಬರ್ತೀನಿ. ಇವತ್ತು ರಾತ್ರಿ ಶೋನ ನೂಡಲ್ಸ್ ಮಾಡಂದಾಗ ನೂಡಲ್ಸ್ ಒಂದು ಸ್ವಲ್ಪ ವೆನಿಗರ್ ಏನಿಲ್ಲ ಮನೆಯೊಳಗೆ ಹಿಂಗೆ ಬರ್ತೀನಿ. ಈಕೆ ಅನ್ನ ರಸಮ್ ತಿನ್ನೋದ, ಈ ಶಾವಿಗೆ ಸಲ ತಿಂತಾಳೆ. ನನ್ನ ಕೆಲಸ ಆಯ್ತು ನೋಡ್ರಿ. ಇದೆಲ್ಲ ಡಬ್ಬಿ ಇದು ಮಾಡಿಟ್ಟೆ. ಸ್ಪೂನು ಇಟ್ಟೆಪ್ಪ, ಮರ್ತ್ಬಿಡ್ತೇನೆ. ನಾವು ಸ್ಪೂನ್ ಇದ್ದವು ತಿನ್ನಕ್ಕೆ ಬರಲ್ಲ. ಈಗ ಸ್ವಲ್ಪ ರಸಮ್ ಇದ್ದದಕ್ಕೆ ಅವ್ರು ಕವರ್ ಹಾಕಿಟ್ಬಿಡ್ತೇನೆ. ಏನೋ ನೀಟೆಸ್ಟ್ ಪ್ರೂಫ್ ಅದ. ಹುಡುಗರು ಆ ಕಡೆ ಈ ಕಡೆ ಒಗ್ದಾಡ್ತಿರ್ತಾರೆ ಕ್ಯಾರಿ, ಅದಕ್ಕೆ ಅದನ್ನ ಹಾಕಿಟ್ಬಿಟ್ಟೆ, ಟೆನ್ಷನ್ ಆಗಲ್ಲ. ಮನೆಗೆ ಕಾಯಿಪಲ್ಲೆ ಅವ್ರು ಬಂದಾರ. ಮೊದಲ ಇಲ್ಲೇ ಇರ್ತಿದ್ದೆ, ಹಾಗಲ್ಕಾಯ್ದವ. ಆಮೇಲೆ ಇಲ್ಲಿದು ಒಂದು ತೋಟ ಕೂರಾಕ್ ಬರ್ತೈತಿ, ಪಾಲಕ್ ಐತಿ, ಆಮೇಲೆ ಬದ್ನೆಕಾಯಿ ಐತಿ. ಇಂತೇನು ನಮ್ಮ ಬೆಂಡೆಕಾಯಿ పచ్చిమిర్చి లేదా? సరే, ఈ కాకరకాయ 1/4 కేజీ. ఇదొకటి తీసుకుంటాను. కొంచెం పెద్దది నేను అది ఫ్రై చేస్తాను. ఎంత పెద్దది కాదు, నాకు పెద్దది. కొంచెం ఇంత చిన్న, అంత చాలా చిన్నది. హాఫ్ అంతా 1/4 కేజీ. వంకాయలు వేసారా? వంకాయ చిన్నది.
గింజలు లేదు కదా? ఒక్క గింజ కూడా ఉండదు మా ఫస్ట్లో ఈ ఇయర్ వంకాయ తేలా నేను. అది చిన్నది ఏమైంది? అది ఆడలేదా? చిన్నదే లేదబ్బా. ఇక్కడ ఉన్నాయి. సాంబార్ కంటే పెద్దది బాగుంటుంది. నేను కర్రీ చేస్తాను. సరే, బెండకాయలు ఉన్నాయి. ఇంకేమైనా ఉన్నాయమ్మా? ఇంకేంటి? సరే మా ఎంత అయింది? ఇది 80 ರೂಪಾಯಿ. 80. ಚಲೋ ಫ್ರೆಶ್ ಕಾಯಿಪಲ್ಲೆ ಮನೆ ಮುಂದೆ ಬಂದಿತ್ತು. ಇವರು ಭಾಳ ಬೆಳಗ್ಗೆ ಬಂದುಬಿಡ್ತಾರೆ, ಇಲ್ಲಾಂದ್ರೆ ಬೇರೆ ಏರಿಯಾಕ್ಕೆ ಹೋಗ್ತಿರ್ತಾರೆ. ಇಲ್ಲಿ ಬರೋದಾಗಲ್ಲ. ಇವತ್ತು ಬಂದಿದ್ರು, ತೊಗೊಂಡೇನಿ. ಪಾಲಕ್ ಮತ್ತು ಇದು 2 ಟಪ್ಪರ್ ಪಲ್ಲೆ. ಪಾಲಕದ್ದು ಇದರಲ್ಲಿ ಮೋಸ್ಟ್ಲಿ ನಾನು ಬಜ್ಜಿನ ಮಾಡ್ತೇನೆ. ಆಮೇಲೆ ಇದು ಒಂದು ಸ್ವಲ್ಪ ಪಚಡಿ ಮಾಡ್ತೇನೆ. ಇದು ಆಮೇಲೆ ಹಾಗಲಕಾಯ್ದು ಫ್ರೈ ಮಾಡ್ತೀನಿ. ನಾವು ವಾಕಿಂಗು ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಸ್ವಲ್ಪ ಕಾಯಿಪಲ್ಲೆ ಬಂದಿದ್ದು, ಕಾಯಿಪಲ್ಲೆ ತೊಗೊಂಡೆ. ಇದು ನೋಡ್ರಿ, ನಿನ್ನೆ ನಾನು ಚುರ್ಮರಿ ಅದು ಇದು ಮಾಡಿದ್ದೆ, ಸಾರಿ ಪೇಪರ್ ಅವಲಕ್ಕಿ, ಆಮೇಲೆ ಮಕ್ಕನೆಲ್ಲ ಫ್ರೈ ಮಾಡಿಟ್ಟಿದ್ದೆ. ಇವು ಮಕ್ಕನ ಆಮೇಲೆ ಪೇಪರ್ ಅವಲಕ್ಕಿ. ಯಾಕಂದ್ರೆ ಮೊದಲು ನಾವು ಕಾಫಿ ಒಳಗೆ 4 ಕಂಪಲ್ಸರಿ ಚಿಪ್ಸ್ ತಿಂತಿದ್ದೆ. ಈಗ ಆಯಿಲ್ ಅವಾಯ್ಡ್ ಮಾಡೋ ಸಲ ಚಿಪ್ಸ್ ಬಿಟ್ಟೇನೆ. ಸ್ವಲ್ಪ ಚಟ್ಪಟ ಬೇಕಲ್ಲ ತಿನ್ನಕ್ಕೆ ಅಂದ್ಕೊಂಡು ಇವು ಮಾಡಿಟ್ಟೇನೆ. ಇವನ್ನೆಲ್ಲ ಇದು ಹಾಕ್ತಾರೆ. ಟೇಸ್ಟ್ ಪಾಪ್ಕಾರ್ನ್ ಜೊತೆ ಇರ್ತವೆ, ಬಟ್ ಹೆಲ್ತ್ ವೈಸ್ ಭಾಳ ಚಲೋ ಇದೆ. ಸಣ್ಣವ್ರಿಗಾಯ್ತು, ದೊಡ್ಡವ್ರಿಗಾಯ್ತು, ಡಯಟ್ ಮಾಡೋರ್ಗಾಯ್ತು, ಎಲ್ಲರಿಗೂ ಚಲೋ. ಇದ್ರದ್ದು ಬೇರೆ ಜೊತೆನೂ ಮಾಡ್ಕೋಬೋದು. ಸ್ವಲ್ಪ ಏನದು ಉಳ್ಳಾಗಡ್ಡಿ, ಟೊಮ್ಯಾಟೊ ಅವೆಲ್ಲ ಹಾಕ್ಕೊಂಡು. ಇದ್ರೊಳಗೂ ಭಾಳ ರೆಸಿಪಿ ಇದಾವೆ. ಇವನ್ನ ನಾ ಹಿಂಗೆ ಟ್ರಾನ್ಸ್ಪರೆಂಟ್ ಇದ್ರೊಳಗೆ ಹಾಕಿರ್ತೇನೆ. ಯಾಕಂದ್ರೆ ಹುಡುಗರಿಗೆ ಕಾನ್ ಹತ್ಲ ತಿಂತಾವೆ, ಅವು ಇವು ಬೇರೆ ಸ್ನ್ಯಾಕ್ಸಿಗೆ ಹಚ್ಬಿಟ್ಟಾರಲ್ಲ. ಇವು ನೋಡ್ರಿ ಫುಲ್ ಕರುಮ್ ಅದಾವ. ನಾ ಅರ್ಶಿನ ಪುಡಿ ಹಾಕಿ ಹಸೆ ಖಾರದ್ದು ಮಾಡ್ತೇನೆ, ಇದು ಮಾಡ್ತೇನೆ. ಒಂದು ವಾರದ ಆಗ್ತಾವೆ ಎಲ್ಲರಿಗೂ, 4 ಮಂದಿಗೂ. ನಾನು ಬಂದು ಚಹಾ ಕುಡಿದು ಆಮೇಲೆ ಜಳಕ ಎಲ್ಲ ಮಾಡಿ ಚರ್ಚ್ ಹೊಂಟೀನಿ. ಇವತ್ತು ಲೇಡೀಸ್ದು ವುಮೆನ್ಸ್ ಪ್ರೇಯರ್ ಇರ್ತೈತಿ. ಆಮೇಲೆ ಇವತ್ತು ಏನೋ ಹಿಟ್ಟು ಮುಗಿಸ್ಕೊಂಡು ಬರೋದಿಲ್ಲ, ಕಾಯಿಪಲ್ಯನೂ ಇಲ್ಲ ಬಂದಿತ್ತು, ತೊಗೊಂಡ್ಬಿಟ್ಟೇನಿ. ಸೊ ಮನೆ ಒಳಗೆಲ್ಲ ಕೆಲಸ ಹಂಗೆ ಬಾಕಿ ಐತಿ. ಲಗು ಮುಗಿಸ್ಕೊಂಡು 12:30 ಹಂಗೆಲ್ಲ ಆಗ್ತೈತಿ. ಬರುವಾಗ ಎಳ್ನೀರು ಕುಡಿಬೇಕು ಅಂದ್ಕೊಂಡೀನಿ. ಆಮೇಲೆ ಮಕ್ಕಳಿಗೂ ಒಂದು ಸಣ್ಣ 200 ml ಬಾಟಲ್ ಇಟ್ಕೊಂಡು ಅಲ್ಲೇ ಸ್ಕೂಲ್ ಹೋಗಿ ಕೊಟ್ಟು ಬರ್ತಾರೆ ಎಳ್ನೀರು. ಅವ್ರಿಗೆ ಖುಷಿಯಾಗ ಕುಡಿತಾರೆ, ಶೆಕೆನೂ ಭಾಳ ಐತಿರ್ರಿ. ಫೋನ್ ಪೇ ఉంది కదా, ఫోన్ పే కేరకాయలు 220
ಇಲ್ಲಿ ಕಾಯಿಪಲ್ಲೆ ತೊಗೊಳಕ್ಕೆ ಬಂದಿದ್ದೆ. నూట యాభై రూపాయలు మీరే 50 ఇవ్వాలి. ಸಾಣಿಗೆ ತೊಗೊಳಕ್ಕೆ ಬಂದೈತೆ. ಇದೆಲ್ಲ ಇರ್ತಾನು ನಮ್ಮನೆ ಇಲ್ಲೇ ಕಡೆ ಆಯಿತು. అదే సేమ్ కదా ఇది చిన్నదా సైజు? చిన్నదే. ఇంకా కొంచెం చిన్నది లేదా? ఇంకా పెద్ద పడతారు. ఆ సైజ్ సరిపోద్ది మీకు. అది చిన్నది కావాలి, ఇంత పెద్దది హోటల్ లాగా చూడండి ఒకసారి. లేదంటే ఈ మెటల్ లాగా రెండు సైజులు వస్తాయి. ఇది ఫస్ట్ ఎంత? 350 పడుతుంది. అమ్మో ఇది 250. దీంట్లో హ్యాండిల్ లాగా వస్తాయి కదా, ఇలాగే చిన్నది. అదే మెటల్లో ఇలాగ హ్యాండిల్ వస్తాయి. అంత చిన్నవి అంతది ఉన్నాయమ్మా. అంటే అది హ్యాండిల్నే ఇలాగ చేయాలి అంతే. ₹10 ఏమో. ಇಲ್ಲಿ ಕಾರ್ನ ಮರ್ಶಿಂಗದ ಬಾಯ್ಲ್ ಮಾಡಿ ಅದನ್ನು ಮೇಲೆ ಖಾರ ಉಪ್ಪು ಎಲ್ಲ ಹಚ್ಚಿ ಬರ್ತೈತಿ. ನಾವು ಹೋಗೋದು ಚರ್ಚ್ ದಾರಿ ಇದೆ, ಈ ಕಡೆ ಮಾರ್ಕೆಟ್ ಬರ್ತೈತಿ. ವಾಪಸ್ ಈಗ ನಮ್ಮ ಮನೆಗೆ ಹೋಗೋದು ಈ ಕಡೆ. ಇದ್ರೊಳಗೆ ಒಂದು ಸ್ವೀಟ್ ಕಾರ್ನ್ ಐತಿ, ಒಂದು ನಾಟಿ ಐತಿ. ಇಲ್ಲಿ ಮಾತ್ರ ಇವು ಮಾತ್ರ ಮಸ್ತ್ ಬರ್ತವೆ. ಭಾಳ ಅಂತ ಭಾಳ ಚಲೋ ಹತ್ತಿಗೆ. రెండే ఒకటికి కారం పెట్టు, ఒకటికి వద్దు. ఇంకా ఒక సపరేట్ పెట్టమ్మా కవర్.
ಇಲ್ಲಿ ಎಳ್ನೀರು ತೊಗೊಳಕ್ಕೆ ಬಂದಾನೆ. ಮಕ್ಕಳಿಗೆ ಬಾಟಲ್ ಹಾಕಿಸ್ಕೊಂಡು ಹೊಂಟಾನೆ. ಇನ್ನೊಂದು ಇಲ್ಲೇ ಕುಡಿಯೋ ಕೊಡಿ. ಈಗ ಮನೆಗೆ ಬಂದೆ. ಸ್ಕೂಲಿಗೆ ಅವ್ರಿಗೆ ಎರಡೇದು ಕೊಡೋದು ಮರ್ತಿದ್ದೆ. ಮನೆಗೆ ಬಂದ ಮೇಲೆ ಮನೆಗೆ ನೆನಪಾಯ್ತು, ಮತ್ತೆ ಹೋಗ್ಕೊಟ್ಟು ಬಂದೆ. ನನ್ನ ಫ್ರೆಂಡ್ ಕೇಳತ್ತಿದ್ಲ ಒಂದು ಗಾಡಿ ಒಳಗೆ ಎಷ್ಟೊತ್ತು ಸಾಬತ್ತು ತರ್ತಿ ಅಂತ. ಅದ್ರ ಸಲುವಾಗಿ ಇದನ್ನು ತೋರ್ಸತ್ತೇನೆ. ಇಲ್ಲಿ ನೋಡು 2 ಕಾರ್ನ್ ಅದಾವ. ಇಲ್ಲಿ ಸೌತೆಕಾಯಿ, ಆಮೇಲೆ ಕ್ಯಾರೆಟ್, ಮೆಣಸಿನ್ಕಾಯಿ ಅವೆಲ್ಲ ಕಾಯಿಪಲ್ಯ ಅದಾವೆ. ಆಮೇಲೆ ಇಲ್ಲಿ ಶೇಂಗಾ, ಆಮೇಲೆ ಪಪ್ಪಾಯ, ಏನಿದೆ ದಾಳಂಬ್ರಿ, ಮತ್ತು ಇನ್ನೊಂದು ಕಡೆನೂ ಕ್ಯಾರೆಟ್ ತೊಗೊಂಡಿದ್ದೆ, ಅದು ಐತಿ. ಪಪ್ಪಾಯ ಒಂದು ದೊಡ್ಡ ಸೈಜ್ ಐತಿ. ನನ್ನ ಬೈಬಲ್ ಐತಿ. ಬೈಬಲ್ ಮಧ್ಯಾಹ್ನ ತೊಗೋತೇನೆ. ಸ್ವೀಟ್ ಕಾರ್ನ್ ಹೊಟ್ಟೆನೂ ಫುಲ್ ಆಗ್ತೈತಿ, ಚಲೋ ಫೈಬರ್ ಇರ್ತೈತಿ, ಆಮೇಲೆ ಟೇಸ್ಟ್ ಇರ್ತೈತಿ. ನಂಗೆ ಬೋರ್ ಅನ್ಸಂಗಿಲ್ಲ. ಮ್ಯಾಲ ಒಂದು ಸ್ವಲ್ಪ ಖಾರ ಉಪ್ಪು ಹಾಕೊಂಡ್ಬಿಟ್ಟು ಸೂಪರ್.
Isso é